ಜಯವಾಸವಿ. ಎಲ್ಲರಿಗೂ ನಮಸ್ಕಾರ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಭಂ ದೀಪೇನ ಸಾಹಿತೆ ಸರ್ವಂ ಸುಜ್ಞಾನ ದೀಪಂ ನಮೋಸ್ತುತೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷ ದ್ವಿತೀಯಾಂತಿತೌ ವಾಸರಃ ಇಂದು ವಾಸರಯುಕ್ತಾಯಾಂ ಶುಭ ಅನುರಾಧಾ ನಕ್ಷತ್ರೆ ಅತಿಗಂಡ ಯೋಗೇ ಭವಕರಣೆ ಆಂಗ್ಲ ದಿನಾಂಕ 16/11/2020 ಈ ದಿನ ಪಂಚ ಮಹೋತ್ಸವ ಅಂತ ಕರೆಯಲ್ಪಡ್ತಕ್ಕಂತಹ ದೀಪಾವಳಿಯ ಪಂಚಮ ಮಹೋತ್ಸವದ ಬಗ್ಗೆ, ಅಂದರೆ 5ನೆಯ ದಿನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ 5ನೇ ದಿನವನ್ನ ಭ್ರಾತೃ ದ್ವಿತೀಯ ಅಂತೇಳಿ ಆ ಒಂದು ಸಹೋದರನ ಮತ್ತು ಸಹೋದರಿಯ ನಡುವಿನ ಪ್ರೇಮ ವಾತ್ಸಲ್ಯಕ್ಕೋಸ್ಕರ ಆಚರಣೆಯನ್ನು ಮಾಡ್ತಾರೆ. ಈ ಭ್ರಾತೃ ದ್ವಿತೀಯವನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಭ್ರತೃದ್ವಿತೀಯ, ಭಗಿನಿ ಅಸ್ತಭೋಜನ ಅಂತ ಕರೆದರೆ, ಕಾಶ್ಮೀರ ಸಹಿತ ಉತ್ತರ ಭಾರತದಲ್ಲಿ ಭಾಯ್ ದೂಜ್ ಅಂತ ಹೇಳಿ ಕರೀತಾರೆ. ಮರಾಠ ಪ್ರಾಂತ್ಯದಲ್ಲಿ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಅದರ ಗಡಿ ಪ್ರಾಂತ್ಯಗಳಾಗಿರ್ಬೋದು, ಅಲ್ಲಿ ಭೌಬೀಜ್ ಅಂತ ಹೇಳಿ ಕರೀತಾರೆ. ಹಾಗೆಯೇ ಗುಜರಾತಿ, ಕೊಂಕಣಿ, ಗೋವಾ ಮತ್ತು ಕರ್ನಾಟಕದ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಏನು ಕೊಂಕಣಿ ಮಾತಾಡ್ತಾರೆ ಆ ಪ್ರದೇಶಗಳಲ್ಲಿ ಭಾವಬೀಜ್ ಅಂತೇಳಿ ಕರೀತಕ್ಕಂತಹ ಸಂಪ್ರದಾಯ ಇದೆ. ಹಾಗೆಯೇ ನೇಪಾಳದಲ್ಲಿ ಬಾಯ್ ಟೇಕ್ ಅಂತ ಕರೆದರೆ, ಪಶ್ಚಿಮ ಬಂಗಾಳದಲ್ಲಿ ಬಾಯ್ ಪೋಂಟಾ ಅಂತೇಳಿ ಕರೀತಾರೆ. ಇದರ ಜೊತೆಗೆ ಸಹೋದರ ಸಹೋದರಿಯರ ಈ ಪ್ರೇಮ ವಾತ್ಸಲ್ಯದ ಸಮ್ಮೇಳನದ ಜೊತೆಗೆ ಯಮದ್ವಿತೀಯ ಮತ್ತು ಚಿತ್ರಗುಪ್ತ ಪೂಜೆಯನ್ನು ಸಹ ನೆರವೇರಿಸತಕ್ಕಂತಹ ಒಂದು ಕಾರ್ಯಕ್ರಮ ಈ ದಿನ ಮಾಡ್ತಾರೆ ಕೆಲವು ಕಡೆ. ಹಾಗೆಯೇ ವಿಶ್ವಕರ್ಮ ಪೂಜೆಯನ್ನು ಮಾಡ್ತಕ್ಕಂತಹ ಸಂಪ್ರದಾಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಈ ಭಾಯ್ದುಜೆಯು ಯಾವಾಗಪ್ಪ ಮಾಡ್ತಾರೆ ಅಂತಂದ್ರೆ, ವಿಕ್ರಮ ಶಕ ಅಥವಾ ಶಾಲಿವಾಹನ ಶಕದ ಚಾಂದ್ರಮಾನ ರೀತಿಯ ಕಾರ್ತೀಕ ಮಾಸದ 2ನೇ ದಿನ, ಅಂದ್ರೆ ಕಾರ್ತೀಕ ಮಾಸ ದ್ವಿತೀಯ, ಅಂದ್ರೆ ಈ ದಿನ ಅದು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಈ ದಿನ ಏನಪ್ಪ ಮಾಡ್ತಾರೆ ಅಂದ್ರೆ, ಭಾಯ್ದುಜೆ ಆ ಒಂದು ಸಹೋದರನ ಪ್ರೀತಿ ವಾತ್ಸಲ್ಯ ಮತ್ತು ಸಹೋದರಿಯ ಪ್ರೀತಿ ವಾತ್ಸಲ್ಯ ಹಂಚಿಕೊಳ್ಳುವುದವಾಗಿ ಹಲವಾರು ಕಡೆ ಯಮದ್ವಿತೀಯ ಅಂದ್ರೆ ಒಮ್ಮೆ ಯಮದ್ವಿತೀಯ ಅಂತಂದ್ರೆ ಒಮ್ಮೆ ಏನಪ್ಪ ಆಗುತ್ತೆ ಅಂತಂದ್ರೆ, ಯಮ ಮತ್ತು ಯಮುನೆ ಬಂದು ಯಮುನಾ ನದಿ ಅಂತ ಏನ್ ಹೇಳ್ತಾರೆ ಅದು ಯಮುನೆ. ಇಬ್ಬರು ಕೂಡ ಆ ಸೂರ್ಯ ದೇವನ ಮಕ್ಕಳು. ಇವರಿಬ್ಬರು ಕೂಡ ಸಹೋದರ ಸಹೋದರಿಯರು ಎಷ್ಟು ಕಾಲವಾದರೂ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮ ತಮ್ಮ ಕರ್ತವ್ಯಗಳಿಂದ ಮತ್ತು ತಮ್ಮ ಒತ್ತಡಗಳಿಂದ ಇಬ್ಬರು ಕೂಡ ಭೇಟಿ ಮಾಡಲಿಕ್ಕೆ ಸಾಧ್ಯವಾಗದೆ ಬಹಳ ಚಿಂತಿತರಾಗಿರ್ತಾರೆ. ಹಲವು ಕಾಲ ನಂತರ, ಅಂದ್ರೆ ಒಂದು ಯುಗಗಳ ನಂತರವೇ ಅವರಿಬ್ಬರಿಗೂ ಕೂಡ ಭೇಟಿ ಮಾಡ್ತಕ್ಕಂತಹ ಒಂದು ಸಮಯ ಸಿಗುತ್ತೆ. ಸೊ ಭೇಟಿ ಮಾಡಿದಾಗ ಇಬ್ಬರಲ್ಲೂ ಕೂಡ ತುಂಬಾ ಹರ್ಷಚಿತ್ತರಾಗಿ ಇಬ್ಬರು ಕೂಡ ಬಹಳ ಸಂತೋಷದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ತಮ್ಮ ಬಗ್ಗೆ ಮತ್ತು ತಮ್ಮ ಕರ್ತವ್ಯಗಳ ಬಗ್ಗೆ, ತಮ್ಮ ತವರಿನ ಬಗ್ಗೆ, ತಮ್ಮ ಮನೆಗಳ ಬಗ್ಗೆ ಒಬ್ಬರಿಗೊಬ್ಬರು ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ಉಭಯತ್ರೆಯರು ಕೂಡ ಕುಶಲೋಪರಿಗಳನ್ನು ವಿಚಾರ ಮಾಡಿಕೊಂಡ ಮೇಲೆ ಯಮುನಾ ದೇವಿಯು ತನ್ನ ಸಹೋದರನಾಗಿರ್ತಕ್ಕಂಥ ಯಮುನನ ಹಣೆಗೆ ತಿಲಕವನ್ನಿಟ್ಟು ಸತ್ಕರಿಸ್ತಾಳೆ. ಆಗ ಯಮುನು, ನೀನು ಯಾವುದಾದ್ರೂ ಹೊರ ಕೇಳ್ಕೋ ತಂಗಿ ಅಂತ ಹೇಳಿದಾಗ ಆ ಯಮುನೆ ಹೇಳ್ತಾಳೆ, ಇಷ್ಟು ದಿನಗಳು ನಾವು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಈ ದಿನ ಏನಿದೆ, ಈ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯದ ಈ ದಿನ ಏನಿದೆ, ಅಣ್ಣ ತಂಗಿಯರು ಅಂದ್ರೆ ಸಹೋದರ ಸಹೋದರಿಯರು ಈ ದಿನ ಭೇಟಿ ಮಾಡ್ತಕ್ಕಂಥದ್ದನ್ನ ಈ ದಿನದ ಪ್ರತೀಕವಾಗಿ ಇಡಬೇಕೆಂದು, ಮತ್ತು ಯಾರು ಈ ದಿನದಲ್ಲಿ ಭೇಟಿ ಮಾಡ್ತಾರೋ ಸಹೋದರ ಸಹೋದರಿಯರು ಅವರಿಗೆ ಅಪಮೃತ್ಯು ದೋಷವನ್ನು ತಪ್ಪಿಸಬೇಕೆಂದು ವರವನ್ನು ಕೇಳ್ಕೊಂತಾಳೆ ಯಮುನಾದೇವಿ. ಸೊ ಆಗ ಯಮನ ತಥಾಸ್ತು ಅಂತ ಹೇಳಿ ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೆ ಈ ಒಂದು ಸಂಪ್ರದಾಯ ನಡ್ಕೊಂಡ್ ಬಂದಿದೆ ಅಂತ ಎಂಬ ಕತೆ ತುಂಬಾ ಬಹಳವಾಗಿ ಜನಜನಿತವಾಗಿದೆ. ಮತ್ತೆ ಹಾಗೆಯೇ ಈ ದಿನ ನರಕಾಸುರನು ಕೊಂದ ನಂತರ ಆಶ್ವೀಜ ಮಾಸದ ಕೃಷ್ಣ ಚತುರ್ದಶಿಯ ದಿನ ಸತ್ಯಭಾಮೆಯೊಂದಿಗೆ ಶ್ರೀಕೃಷ್ಣನ ನರಕಾಸುರನನ್ನು ಕೊಲ್ತಾನೆ. ಆ ನರಕಾಸುರನನ್ನು ಕೊಂದ ನಂತರ ತಂಗಿಯಾಗಿರ್ತಕ್ಕಂತಹ ಸುಭದ್ರೆಯನ್ನು ಭೇಟಿ ಮಾಡಲಿಕ್ಕೆ ಈ ದಿನ ಬರ್ತಾನೆ. ಸೊ ಅಲ್ಲಿ ತಂಗಿ ಸುಭದ್ರೆಯು ಶ್ರೀಕೃಷ್ಣನಿಗೆ ಉಪಚಾರವನ್ನು ಮಾಡಿ ತಿಲಕವನ್ನಿಟ್ಟು ಆ ಶ್ರೀಕೃಷ್ಣನ ಸತ್ಕಾರ ಮಾಡ್ತಾಳೆ, ಔತಣವನ್ನು ಬಡಿಸ್ತಾಳೆ. ಹೀಗೆ ಯುಗಗಳಿಂದ ಈ ಒಂದು ಸಂಪ್ರದಾಯವನ್ನು ನಡ್ಕೊಂಡ್ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಆ ಒಂದು ತುಂಬಾ ಬಹಳ ಹೆಮ್ಮೆ ಅನಿಸುತ್ತೆ. ಆ ಸಹೋದರ ಸಹೋದರಿಯ ನಡುವಿನ ಆ ಬಾಂಧವ್ಯ ಬೆಸೆಗೆ ಚೆನ್ನಾಗಿ ಬೆಸೀಲಿಕ್ಕೋಸ್ಕರವಾಗಿ ಈ ಒಂದು ದಿನವನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದು ತುಂಬಾ ಸಂತಸ ತರ್ತಕ್ಕಂಥದ್ದು. ಈ ದಿನ ಹಲವಾರು ಕಡೆ ಚಿತ್ರಗುಪ್ತನ ಪೂಜೆಯನ್ನು ಮಾಡ್ತಾರೆ. ಉತ್ತರ ಪ್ರದೇಶ, ಅಸ್ಸಾಮು, ದೆಹಲಿ, ಬಿಹಾರ, ಜಾರ್ಖಂಡ, ಒರಿಸ್ಸಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ಮುಂತಾದ ಕಡೆಗಳಲ್ಲಿ ಉತ್ತರ ಭಾರತದಲ್ಲಿ ಏನಿದೆ ಅಲ್ಲಿ ಲೆಕ್ಕಗಳನ್ನು ಬರೀತಕ್ಕಂಥವ್ರು, ಬರವಣಿಗೆಯನ್ನು ಮಾಡ್ತಕ್ಕಂಥವ್ರು, ಅಂತಹ ಕುಲಗ ವೃತ್ತಿಯನ್ನು ಹೊಂದಿರತಕ್ಕಂಥವ್ರು ಈ ಒಂದು ಚಿತ್ರಗುಪ್ತನೇ ಅವರಿಗೆ ಅಧಿದೇವತೆ ಆಗಿರ್ತಾನೆ, ಪ್ರಧಾನ ದೇವತೆ ಆಗಿರ್ತಾನೆ. ಸೊ ಅಂಥವರೆಲ್ಲರೂ ಕೂಡ ಚಿತ್ರಗುಪ್ತನನ್ನ ಬಹಳ ಭಕ್ತಿ ಶ್ರದ್ಧೆಗಳಿಂದ ಈ ದಿನ ಆರಾಧನೆಯನ್ನು ಮಾಡ್ತಾರೆ. ಮತ್ತು ಹಾಗೇನೆ ಬಿಹಾರದ
ಒಂದು ಪಂಗಡದವರು, ಬಾರ್ದುತಿ ಪಂಗಡ ಅಂತ ಹೇಳಿದೆ, ಅವರು ಕೂಡ ಈ ದಿನ ಚಿತ್ರಗುಪ್ತನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಿಮಗೆಲ್ಲರಿಗೂ ನೆನಪಿರೋ ಹಾಗೇನೆ ಚೈತ್ರ ಶುದ್ಧ ಹುಣ್ಣಿಮೆಯ ದಿನ ಚಿತ್ರಾ ಪೌರ್ಣಮಿ ಅಂಥೇಳಿ ಚೈತ್ರದ ಹುಣ್ಣಿಮೆಯ ದಿನ ಈ ಚಿತ್ರಗುಪ್ತನ ಪೂಜೆ ಮಾಡ್ತಕ್ಕಂತಹ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ. ಚಿತ್ರಗುಪ್ತ ಯಾರಪ್ಪ ಎನ್ನುವಂಥ ಪ್ರಶ್ನೆಗೆ ಗರುಡ ಪುರಾಣದಲ್ಲಿ ಒಂದು ವಿಶೇಷವಾಗಿ ಚಿತ್ರಗುಪ್ತನ ವರ್ಣನೆ ಇದೆ. ಏನು ವರ್ಣನೆ ಇದೆ? ಚಿತ್ರಗುಪ್ತನೇ ಮೊದಲ ಬಾರಿಗೆ ಅಕ್ಷರಗಳನ್ನು ಉಪಯೋಗಿಸಿದಂತಹ ಮಹಾನುಭಾವ ಅಂತೇಳಿ ಚಿತ್ರಗುಪ್ತನನ್ನು ನಾವು ಹೊಗಳ್ತಾರೆ ಗರುಡ ಪುರಾಣದಲ್ಲಿ. ಅಂತಹ ಚಿತ್ರಗುಪ್ತ ಯಾರಪ್ಪ ಅಂತಂದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂತಹ ಚತುರ್ಮುಖನ ಬ್ರಹ್ಮ. ಆ ಬ್ರಹ್ಮ ಏನಿದ್ದಾನೆ ಅದನ್ನ ಚಿತ್ ಅಂತಂದ್ರೆ ಮನಸ್ಸು ಅಂತ ಹೇಳ್ಬೋದು. ಆ ಮಾನಸಿಕ ಪುತ್ರನಾಗಿರ್ತಕ್ಕಂಥವನೇ ಚಿತ್ರಗುಪ್ತ. ಬ್ರಹ್ಮನಿಗೆ 17 ಜನ ಮಾನಸ ಪುತ್ರರಿರ್ತಾರೆ. ಅದರಲ್ಲಿ ಚಿತ್ರಗುಪ್ತನು 17ನೇ ಮಾನಸ ಪುತ್ರನಾಗಿರ್ತಾನೆ. 17ನೇ ಮಾನಸ ಪುತ್ರನಾಗಿರ್ತಕ್ಕಂಥ ಚಿತ್ರಗುಪ್ತ ಆ ಒಂದು ಬ್ರಹ್ಮನು ಸೃಷ್ಟಿ ಮಾಡಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಆ ಒಂದು ಕರ್ಮ ಕಾರ್ಯವನ್ನ ಅವರು ಮಾಡ್ತಕ್ಕಂತಹ ಪಾಪ ಪುಣ್ಯಗಳ ಕೆಲಸವನ್ನ ದಾಖಲೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಬ್ರಹ್ಮನು ಚಿತ್ರಗುಪ್ತನಿಗೆ ಪ್ರಸಾದಿಸ್ತಾನೆ. ಆಗ ಚಿತ್ರಗುಪ್ತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಎಲ್ಲಾ ದಾಖಲೆಗಳನ್ನು ಬರೀತಾ ಬ್ರಹ್ಮನ ಅಣತಿಯಂತೆ ಯಮನಿಗೆ ಸಹಾಯಕನಾಗಿ ಇರ್ತಾನೆ. ಆತನ ದಾಖಲೆಗಳ ಪ್ರಕಾರ, ಆತನು ಬರೆದಿರ್ತಕ್ಕಂತಹ ಕರ್ಮ ಫಲಗಳ ಪ್ರಕಾರವಾಗಿ, ಪಾಪ ಪುಣ್ಯಗಳನ್ನ ಪ್ರಕಾರವಾಗಿ ಯಮಧರ್ಮರಾಜನು ಧರ್ಮದ ಒಂದು ನಿರ್ಣಯವನ್ನು ಮಾಡಿ ಆ ಜೀವಿ ಸ್ವರ್ಗಕ್ಕೆ ಹೋಗಬೇಕಾ, ನರಕಕ್ಕೆ ಹೋಗಬೇಕಾ, ಮತ್ತು ಯಾವ ಶಿಕ್ಷೆ ಅಂತದ್ದು ಧರ್ಮರಾಜನಿಗೆ ನಿರ್ಧಾರ ಮಾಡಲಿಕ್ಕೆ ಸಹಾಯವಾಗುತ್ತೆ. ಸೊ ಚಿತ್ರಗುಪ್ತ ದೇವನನ್ನ ಅವನ ಪತ್ನಿಯರಾಗಿರ್ತಕ್ಕಂತಹ ನಂದಿನಿ ಶೋಭಾವತಿ ಸಹಿತರಾಗಿ ಪೂಜೆಯನ್ನು ಮಾಡಿದಾಗ, ಆರಾಧನೆಯನ್ನು ಮಾಡಿದಾಗ ಉತ್ತಮವಾಗಿರ್ತಕ್ಕಂತಹ ವಾಕು, ನ್ಯಾಯ ಅನ್ಯಾಯ ಪರಿವೀಕ್ಷಣೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಚನೆ ಆ ಒಂದು ಮಾನವನಿಗೆ ಬರುತ್ತೆ. ಬರವಣಿಗೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಗತಿ ಸಿಗುತ್ತೆ ಅಂತಕ್ಕಂಥದ್ದು ನಂಬಿಕೆಯಾಗಿರ್ತಕ್ಕಂತಹ ವಿಷಯ. ಮತ್ತು ಯಾವಾಗ ಈ ಚಿತ್ರಗುಪ್ತನಾಗ್ಲಿ ಯಮಧರ್ಮನಾಗಲಿ ಯಾವಾಗ ಪೂಜೆ ಮಾಡ್ಬೇಕಪ್ಪ ಅಂತಂದ್ರೆ ಕಾರ್ತೀಕ ಶುದ್ಧ ಬಿದಿಗೆ ಯಾವಾಗ ಪ್ರಾರಂಭವಾಗುತ್ತೆ? ಈ ದಿನ ಅಂದ್ರೆ 16/11/2020 ಬೆಳಿಗ್ಗೆ 7 ಗಂಟೆ 6 ನಿಮಿಷಕ್ಕೆ ಪ್ರಾರಂಭವಾಗಿ 17/11/2020 ಬೆಳಗಿನ ಜಾವ 3 ಗಂಟೆ 56 ನಿಮಿಷದವರೆಗೆ ಈ ಒಂದು ದ್ವಿತೀಯ ತಿಥಿ ಇರುತ್ತೆ. ಸೊ ಈ ದಿನ ಪೂಜೆ ಮಾಡ್ತಕ್ಕಂಥವ್ರು ತನ್ನ ಸಹೋದರನ ಕರೀತಕ್ಕಂಥವ್ರು ಈ ಒಂದು ಸಂದರ್ಭದಲ್ಲಿ ಕರೆದಾಗ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳಿ ಪುರಾಣೋಕ್ತವಾಗಿದೆ. ಈ ಆಚರಣೆಯನ್ನು ಹೇಗಪ್ಪ ಮಾಡಬೇಕು ಅಂತಂದ್ರೆ ಈ ಆಚರಣೆಯನ್ನ ಹೇಗೆ ರಕ್ಷಾಬಂಧನದ ರೂಪದಲ್ಲಿ ಮತ್ತು ಯಾವ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ನಾಗರ ಪಂಚಮಿಯ ದಿನ ಸಹೋದರರಿಗೆ ಹುತ್ತದ ಹಾಲನ್ನು ಎರೆದು ಹುತ್ತದ ಮಣ್ಣನ್ನು ತಂದು ಬೆನ್ನಿಗೆ ಸವರಿ ಯಾವ ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ತಮ್ಮ ಸಹೋದರನ ಬಾಂಧವ್ಯವನ್ನ ಉತ್ತಮಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಸಹೋದರನನ್ನ ಮನೆಗೆ ಆಹ್ವಾನಿಸ್ತಾರೆ. ಯಾವಾಗ ಸಹೋದರನ ಆಹ್ವಾನ ಕೊಡ್ತಾರೋ ಸಹೋದರನೇ ಬರ್ತಕ್ಕಂತ ಎದುರು ನೋಡ್ತಾ ಇರ್ತಾರೆ. ಆ ಜಾತಕ ಪಕ್ಷಿಗಳಂತ ಎದುರು ನೋಡ್ತಾ ಯಾವಾಗ ಬರ್ತಾನಪ್ಪ ನಮ್ಮ ಸಹೋದರ ಅಂತ ಹೇಳಿ ಎದುರು ನೋಡ್ತಾ ಸಹೋದರನ ಬಂದಾಗ ಉತ್ಸಾಹದಿಂದ ಉಲ್ಲಾಸದಿಂದ ಬರ್ಮಾಡ್ಕೊಳ್ತಾರೆ. ಸಹೋದರನನ್ನ ಬರ್ಮಾಡ್ಕೊಂಡು ಕುಳಿತುಕೊಳ್ಳಿಕ್ಕೆ ಹೇಳಿ ಆ ಉಪಚಾರ ಮಾಡಿ ತನ್ನ ತವರಿನ ಬಗ್ಗೆ ಮತ್ತು ಆತನ ಬಗ್ಗೆ ಉಭಯರು ಕೂಡ ಕುಶಲೋಪರಿಗಳನ್ನು ಮಾಡ್ತಾರೆ. ತವರಿನ ಬಗ್ಗೆ ವಿಚಾರಿಸ್ಕೊಂತಾಳೆ ಆಕೆ, ಯಾವ ರೀತಿ ಇದ್ದಾರೆ, ಏನ್ ಕತೆ, ಅಪ್ಪ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ, ತಂದೆ ತಾಯಿಗಳ ಬಗ್ಗೆ ಅವರ ಯೋಗಕ್ಷೇಮ ಹೇಗಿದೆ ಅಂತೇಳಿ ವಿಚಾರ ಮಾಡಿದಾಗ ಅವೆಲ್ಲವನ್ನು ಆದ ನಂತರ ಒಂದು ಸಮಾಧಾನಕರ ರೀತಿಯಲ್ಲಿದ್ದಾಗ ಆ ಒಂದು ಅಣ್ಣನಿಗೆ ತಿಲಕವನ್ನು ಇಟ್ಟು ಆರತಿಯನ್ನು ಬೆಳಗಿಸಿ ಉಡುಗೊರೆಗಳನ್ನು ನೀಡಿ ತಾಂಬೂಲಾದಿಗಳನ್ನು ನೀಡಿ ಸಿಹಿ ತಿಂಡಿಗಳೊಂದಿಗೆ ಔತಣ ದೂಟ ಬಡಿಸಿಕೊಡ್ತಾಳೆ ಆ ಒಂದು ಸಹೋದರಿ. ಅಂತಹ ಪ್ರೀತಿ ವಾತ್ಸಲ್ಯದ ಊಟವನ್ನು ಮಾಡಿರ್ತಕ್ಕಂತಹ ಅಣ್ಣ ಒಂದು ವಚನವನ್ನು ಕೊಡ್ತಾನೆ, ನಿನ್ನ ರಕ್ಷಣೆಯ ಜವಾಬ್ದಾರಿ ನನ್ನದು ತಂಗಿ ಅಂತ ಹೇಳಿ. ಆ ರಕ್ಷಣಾತ್ಮಕವಾದಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿ ಆಕೆಗೆ ತಾನು ತಂದಿರತಕ್ಕಂತಹ ಕಾಣಿಕೆಗಳನ್ನು ಉಡುಗೊರೆಗಳನ್ನು ಸಮರ್ಪಣೆ ಮಾಡ್ತಾನೆ. ಈ ರೀತಿಯಾಗಿ ಈ ಸಹೋದರ ಬಾಂಧತ್ವ, ಸಹೋದರಿಯ ನಡುವಿನ ಪ್ರೀತಿ ವಾತ್ಸಲ್ಯದ ನಡುವೆ ಆ ಬಾಂಧವ್ಯಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಸುಗೆ ಹೊಂದಿಕ ಆ ಬೆಸುಗೆಯು ಗಟ್ಟಿಗೊಳ್ಳುತ್ತೆ. ಸಹೋದರರು ಇಲ್ಲದೆ ಇರ್ತಕ್ಕಂತಹ ಅವರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಚಂದ್ರನನ್ನ ಪೂಜೆ ಮಾಡ್ತಾರೆ. ಆ ಚಂದ್ರನನ್ನ ಪೂಜೆ ಮಾಡೋದ್ರಿಂದನೇ ತನ್ನ ಮಕ್ಕಳಿಗೆ ಚಂದ್ರನನ್ನು ತೋರಿಸಿ ಚಂದ ಮಾಮ ಅಂತ ಹೇಳಿ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಮಾಮ ಚಂದ ಅಂತಂದ್ರೆ ಚಂದ್ರ, ಮಾಮ ಅಂತಂದ್ರೆ ತಾಯಿಯ ಸಹೋದರ. ಸೊ ಹಾಗಾಗಿ ಚಂದಮಾಮ ಅಂತಕ್ಕಂಥ ಹೇಳ್ತಕ್ಕಂತಹ ಪ್ರತೀತಿ ಈ ಒಂದು ಸಂಪ್ರದಾಯದಿಂದ ಬಂದಿದ್ದು ಅಂತ ಹೇಳಿ ಪ್ರತೀತಿ ಆಗಿರ್ತಕ್ಕಂಥದ್ದು. ಹಲವೆಡೆ ಹೆಣ್ಣು ಮಕ್ಕಳು ಮೆಹಂದಿಯನ್ನು ಹಾಕೊಂಡು ಸಂತಸ ಪಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಆಚರಿಸೋದನ್ನ ನಾನು ಆಗ್ಲೇ ಹೇಳ್ದಂಗೆ ಬಾಯ್ ಪೋಂಟ್ ಅಂತ ಆಚರಣೆ ಮಾಡ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಬಾಯ್ ಅಂತಂದ್ರೆ ಅಣ್ಣ,
ಆ ಒಂದು ಅಣ್ಣನು ಕನಿಷ್ಠ 5 ವರ್ಷಗಳ ಹಿರಿಯವನಾಗಿರ್ಬೇಕು. ಸೊ ಅಂತಹ 5 ವರ್ಷಗಳ ಕಾಲ ಮಿನಿಮಮ್ ಕನಿಷ್ಠ ಹಿರಿಯನಾಗಿರ್ತಕ್ಕಂಥ ಅಣ್ಣನಿಗೆ ಈ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ. ತನ್ನ ಸಹೋದರನಿಗೆ ಯಾವುದೇ ರೀತಿಯಾದ ಅಪಮೃತ್ಯು ಬರದಂತೆ ಕಾಪಾಡಲಿ ಅಂತ ಹೇಳಿ ಆ ಒಂದು ಯಮನನ್ನ ಮತ್ತು ಚಿತ್ರಗುಪ್ತನನ್ನ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಇವರು ನೇಪಾಳದಲ್ಲಿ ವಿಶೇಷವಾಗಿ ತನ್ನ ಸಹೋದರನಿಗೆ 7 ಬಣ್ಣಗಳಿಂದ ಕೂಡಿರ್ತಕ್ಕಂಥ ತಿಲಕವನ್ನು ಇಡ್ತಾರೆ. 7 ಬಣ್ಣಗಳು ಏನಪ್ಪಾ ಅಂತಂದ್ರೆ ಯಾವುದರ ಸಂಕೇತ ಅಂತಂದ್ರೆ 7 ಜನ್ಮಗಳ ಅನುಬಂಧ, ಈ ಅಣ್ಣ ತಂಗಿಯರ ಅನುಬಂಧ ಅಂತ ಹೇಳಿ ಇರ್ತಕ್ಕಂಥದ್ದು 7 ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಆ ಒಂದು ವೀರ ತಿಲಕವನ್ನ ಇಡ್ತಾರೆ. ಸೊ ಇಂತಹ ಜೊತೆಗೆ ಸಹೋದರಿಯರ ಪುನರ್ಮಿಲನದಿಂದ ವಾತ್ಸಲ್ಯವನ್ನು ಗಟ್ಟಿಗೊಳಿಸತಕ್ಕಂತಹ ಪ್ರತೀಕ ಈ ಒಂದು ಹಬ್ಬ. ಹಾಗೆಯೇ ಸಹೋದರಿಯ ರಕ್ಷಣೆಗೆ ಬದ್ಧತೆಯನ್ನು ತೋರಿಸತಕ್ಕಂತಹ ಹಬ್ಬ. ಹಿರಿಯ ಸಹೋದರನು ತನ್ನ ತಂಗಿಯನ್ನು ಆಶೀರ್ವದಿಸಿ ಉಡುಗೊರೆ ಕಾಣಿಕೆ ನೀಡತಕ್ಕಂತಹ ಹಬ್ಬ. ಹಲವಾರು ಕುಟುಂಬಗಳಲ್ಲಿ ಕೇವಲ ಸಹೋದರಿಯರು ಮಾತ್ರ ಅಲ್ಲ, ಇತರ ಬಂಧು ಮಿತ್ರರನ್ನು ಕೂಡ ಜೊತೆಗೆ ಕರ್ಕೊಂಡು ಅವತರಣವನ್ನು ಮಾಡಿ ಬಂದಂತಹ ಸಹೋದರಿಯರು ತಮ್ಮ ಬಂಧು ಮಿತ್ರರನ್ನು ಪರಿಚಯ ಮಾಡಿಕೊಳ್ತಕ್ಕಂತಹ ಒಂದು ಅಭ್ಯಾಸ ಕೂಡ ರೂಢಿಯಲ್ಲಿದೆ. ಈ ಒಂದು ಸಹೋದರತ್ವದ ಈ ಹಬ್ಬ ಎಷ್ಟೊಂದು ಗಟ್ಟಿಯಾಗಿದೆ ಅಂತಂದ್ರೆ 1905ರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಬಂಗಾಳ ಮೊದಲನೇ ಬಾರಿಗೆ ವಿಭಜನೆಗೊಳ್ಳಲಿಕ್ಕೆ ಒಂದು ಬ್ರಿಟಿಷರ ಒಂದು ತಂತ್ರವನ್ನು ರೂಪಿಸ್ತಾರೆ. ಆ ಸಮಯದಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ ಠಾಕೂರ್ ಅವರು ಬಂಗಾಳದ ಮೊದಲನೇ ವಿಭಜನೆಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಸಹೋದರತ್ವ ಇರಬೇಕು ಅಂತ ಹೇಳಿ, ಸಹೋದರ ಬಾಂಧವ್ಯ ಇರಬೇಕು ಅಂತ ಹೇಳಿ ಈ ಒಂದು ಹಬ್ಬವನ್ನ, ಸಹೋದರ ಭ್ರಾತೃ ಹಬ್ಬವನ್ನ ಆಚರಣೆಯನ್ನು ಮಾಡ್ತಾರೆ. ಆಚರಣೆಯನ್ನು ಮಾಡಿ ಅರಿಶಿಣ ಮತ್ತು ಕುಂಕುಮದ ಕಲ್ಲರ್ನಲ್ಲಿ ಅಂದ್ರೆ ವರ್ಣದಲ್ಲಿ ಇರ್ತಕ್ಕಂತಹ ದಾರದಿಂದ ಕಟಿಗೆ ಆ ದಾರಗಳನ್ನ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಕಟ್ಟಿಸ್ತಾರೆ. ಸಾಮೂಹಿಕವಾಗಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲಾ ಕಡೆ ಕೂಡ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡ್ಕೊಂಡ್ ಬರ್ತಾರೆ. ಇದನ್ನ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಬ್ರಿಟಿಷರು ಇದನ್ನ ಬ್ರದರ್ಸ್ ಸೆಕೆಂಡ್ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಮತ್ತು ಹಲವಾರು ಬಂಗಾಳಿ ಮತ್ತು ಆಂಗ್ಲ ಪತ್ರಿಕೆಗಳು ಇದನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತೆ. ಇಲ್ಲಿ ಮುಸ್ಲಿಂ ಮತ್ತು ಹಿಂದೂ ಇಬ್ಬರೂ ಕೂಡ ಸಹೋದರತ್ವದಿಂದ ಹಿಂದುವಿನ ಮಹಿಳೆ ಮುಸ್ಲಿಮರಿಗೆ ತನ್ನ ರಾಖಿ ಅಥವಾ ಏನು ಈ ಒಂದು ರಕ್ಷಣಾ ದಾರವನ್ನು ಕಟ್ಟಿತಾಳೆ, ಆ ಸಮಯದಲ್ಲಿ ಆಕೆಗೆ ಸೆಕೆಂಡ್ ಬ್ರದರ್ ಅಂತ ಹೇಳಿ, ಅಂದ್ರೆ ಮೊದಲನೇ ಬ್ರದರ್ ತನ್ನ ಹಿಂದುವಿನ ಬ್ರದರ್ ಆದ್ರೆ ಅಂದ್ರೆ ಸಹೋದರನಾದ್ರೆ, ಇಲ್ಲಿ ಮುಸ್ಲಿಂ ಎರಡನೇ ಸಹೋದರನಾಗುತ್ತಾನೆ. ಅದೇ ರೀತಿಯಾಗಿ ಮುಸ್ಲಿಂ ಮಹಿಳೆ ಹಿಂದೂ ಸಹೋದರನಿಗೆ ಆ ಒಂದು ಕಂಕಣವನ್ನು ಕಟ್ಟಿದಾಗ ಮುಸ್ಲಿಂ ಆಕೆಯ ಧರ್ಮದ ಮೊದಲನೇ ಸಹೋದರನಾದ್ರೆ ಈತ ಎರಡನೇ ಸಹೋದರನಾಗ್ತಾನೆ. ಸೊ ಆ ರೀತಿಯಾಗಿ ಸೆಕೆಂಡ್ ಬ್ರದರ್ ಅಂತ ಹೇಳಿ, ಬ್ರದರ್ ಸೆಕೆಂಡ್ ಅಂತ ಹೇಳಿ ಬಹಳ ಪ್ರಸಿದ್ಧಿಯನ್ನು ಹೊಂದುತ್ತೆ. ಆ ಒಂದು ಸಂದರ್ಭದಲ್ಲಿ ಇದರ ಫಲವಾಗಿ ಎಲ್ಲಾ ಕಡೆ ಈ ವಿದೇಶಿ ವಸ್ತುಗಳನ್ನ ತೊಡೆದು ಹಾಕುವಂತಹದ್ದು, ಜೊತೆಗೆ ಈ ಒಂದು ಸಹಭಾಗಿತ್ವ, ಭ್ರಾತೃತ್ವ ವಿಷಯ ಬಹಳ ಕಡೆ ಪ್ರಸಿದ್ಧಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂತಹ ಮುಸ್ಲಿಮರೆಲ್ಲರೂ ಕೂಡ ಬ್ರಿಟಿಷರಿಗೆ ಏನು ಸಹಕಾರ ನೀಡ್ತಾರೋ ಆ ಸಹಕಾರವನ್ನ ಹಿಂದಕ್ಕೆ ಪಡ್ಕೊಂತಾರೆ. ಅಷ್ಟು ಪ್ರಬಲವಾಗುತ್ತೆ ಈ ಒಂದು ಹಬ್ಬದ. ಮತ್ತೆ ಹಾಗೇನೆ ವಿಶ್ವಕರ್ಮ ಪೂಜೆ ಮಾಡೋದು ಕೆಲವು ಕಡೆ ಎಲ್ಲ ಇದೆ. ನಿನ್ನೆ ಅಂದ್ರೆ ಬಳಿಪಾಡ್ಯಮಿ ದಿನ ಕೂಡ ಮಾಡ್ತಕ್ಕಂಥವ್ರು ಕೆಲವರು ಮಾಡ್ತಾರೆ. ಈ ದಿನ ಮಾಡ್ತಕ್ಕಂಥವ್ರು ವಿಶ್ವಕರ್ಮನ ಪೂಜೆಯನ್ನು ಮಾಡ್ತಾರೆ. ಸೂರ್ಯನ ಮಾವ ಅಂದ್ರೆ ಸೂರ್ಯನ ಪತ್ನಿ ಸಂಜ್ಞಾದೇವಿಯ ತಂದೆ ವಿಶ್ವಕರ್ಮ ದೇವತೆಗಳ ಶಿಲ್ಪಿ ಮತ್ತು ಎಲ್ಲಾ ಕುಶಲಕರ್ಮಿಗಳ ಭಗವಂತನಾಗಿರ್ತಾನೆ, ದೇವತೆಯಾಗಿರ್ತಾನೆ. ಆ ಒಂದು ದೇವತೆಯ ಪೂಜೆಯನ್ನ ಮಾಡಿ ಆ ಕುಶಲಕರ್ಮಿಗಳು ಅವನನ್ನು ಆರಾಧನೆ ಮಾಡ್ತಾರೆ. ಸರ್ವರಲ್ಲೂ ಸರ್ವ ಧರ್ಮಗಳಲ್ಲೂ ಸೋದರ ಭಾವನೆ ಬರಲಿ, ಆ ಬೆಳೆದು ಅನೇಕತೆಯಲ್ಲಿ ಏಕತೆ ಸಾರತಕ್ಕಂತಹ ನಮ್ಮ ಭಾರತ ದೇಶದ ಭಾವ್ಯೈಕ್ಯತೆ ಹಿರಿಮೆಯನ್ನು ಸಾರೋಣ. ಈ ಸಹೋದರನ ಭ್ರಾತೃ ವಾತ್ಸಲ್ಯ ಹೆಚ್ಚಿ ಸಂಬಂಧಗಳ ಬೆಸುಗೆ ಗಟ್ಟಿಯಾಗಲಿ ಅಂತ ಹೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದಿರುತ್ತೆ. ನೆನಪಿಡಿ ಮಿತ್ರರೇ, ಈ ಒಂದು ಹಬ್ಬವನ್ನ ನಾವು ಉತ್ತಮವಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಪರಿಸರಕ್ಕೆ ಮಾರಕವಾಗುವಂತಹ ಹವಾಮಾಲಿನ್ಯ, ವಾಯುಮಾಲಿನ್ಯ ಉಂಟಾಗ್ತಕ್ಕಂತಹ ಯಾವುದೇ ರೀತಿಯಾದ ಪಟಾಕಿಗಳನ್ನು ಸುಡದೆ ಇತರರಿಗೆ ನೋವಾಗದಂತೆ ನಡ್ಕೊಂಡು ಆ ರೀತಿ ಮಾಡಿದ್ರೆ ಯಾವುದೇ ರೀತಿಯಾದ ಫಲ ಸಿಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಸಜ್ಜನಿಕೆಯಿಂದ ಸಂಜೆಯ ದೀಪಗಳನ್ನು ಬೆಳಗಿ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಕತ್ತಲು ನಿವಾರಣೆಯಾಗಿ ಸುಜ್ಞಾನ ದಯಪಾಲಿಸುವ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಯಮಧರ್ಮರಾಜನನ್ನು ಮತ್ತು ಚಿತ್ರಗುಪ್ತರನ್ನು ಅಪಮೃತ್ಯು ದೋಷಗಳು ನಿವಾರಣೆ ಅಂತ ಹೇಳಿ ಪ್ರಾರ್ಥಿಸ್ತಾ, ಶ್ರೀಕೃಷ್ಣ ಪರಮಾತ್ಮನಿಗೆ ತಮಗೆ ಸುಖ ಸಂತೋಷಗಳನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮತ್ತು ಈ ದೀಪಾವಳಿಯ ಈ 5ನೇ ದಿನವನ್ನ ಸಹೋದರ ಸಹೋದರಿಯ ಪ್ರೇಮದಿಂದ ಸಾರ್ಥಕವಾಗಿ ಆಚರಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಈ ಸದ್ವಿಚಾರಗಳನ್ನ ನಿಮ್ಮ ಸದ್ಬಂಧು ಸನ್ಮಿತರಿಗೆ ಕಳುಹಿಸಿ, ಕೆಳಗೆ ಸ್ಕ್ರೀನ್ ಕೆಳಗಡೆ ಇರ್ತಕ್ಕಂತಹ ಆಂಗ್ಲ ಭಾಷೆಯಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತಕ್ಕಂಥದ್ದನ್ನ ಟಚ್ ಮಾಡಿ
ಯಾವುದೇ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಫೀಸ್ ಆಗಲಿ ಅಥವಾ ಶುಲ್ಕವಾಗಿ ಇರೋದಿಲ್ಲ, ಸಂಪೂರ್ಣ ಉಚಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಒಂದು ಶಾಂತಿ ಮಂತ್ರದ ಮುಖಾಂತರವಾಗಿ ಇದರ ಕಾರ್ಯಕ್ರಮಕ್ಕೆ ಸ್ವಸ್ತಿಯನ್ನು ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರಲ್ಲೂ ಕೂಡ ಆ ಜ್ಞಾನದ ಜ್ಯೋತಿ ಬೆಳಗಲಿ, ಅಜ್ಞಾನದ ಅಂಧಕಾರ ತೊಲಗಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ಕೂಡ ಬೀಳ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಸವಿ. ಧನ್ಯವಾದಗಳು.